ಬೆಂಗಳೂರಲ್ಲಿ ಪ್ರಭಾವಿಗಳಿಂದ ರಾಜಕಾಲುವೆಗಳ ಒತ್ತುವರಿಯಾಗಿದೆ. ಬಿಬಿಎಂಪಿ ತೆರವು ಕಾರ್ಯಾಚರಣೆ ನಡುವೆಯೂ ಕೂಡ ಈ ಒತ್ತುವರಿಯಾಗಿದೆ. ರಾಜಕಾಲುವೆ ಮೇಲೆ ಖಾಸಗಿ ಶಾಲಾ ಕಟ್ಟಡವೇ ನಿರ್ಮಾಣ ಆಗಿದೆ. ಶ್ರೀ ವಿದ್ಯಾಮಾನ್ಯ ವಿದ್ಯಾ ಕೇಂದ್ರದ ವಿರುದ್ಧ ಈಗ ಒತ್ತುವರಿಯ ಆರೋಪ ಕೇಳಿ ಬರ್ತಾ ಇದೆ. ವಾರ್ಡ್ ನಂಬರ್ 40 ಅಂದ್ರಹಳ್ಳಿ ಸರ್ವೆ ನಂಬರ್ 45ರಲ್ಲಿ ಬರುವಂತಹ ಶಾಲೆ ಇದು. ಸದ್ಯ ಈಗ ಇಲ್ಲಿ ರಾಜಕಾಲುವೆಯನ್ನ ಒತ್ತುವರಿ ಮಾಡಿ ಶಾಲಾ ಕಟ್ಟಡವನ್ನ ನಿರ್ಮಾಣ ಮಾಡಿದ್ರು ಕೂಡ ಪಾಲಿಕೆ ಕ್ರಮ ಕೈಗೊಳ್ಳೋದಿಲ್ವಾ? ಇದರ ಮಾಲೀಕರಾಗಿರುವಂತಹ ರಮೇಶ್ ಮಲ್ಯ ಮತ್ತೆ ಭರತ್ ವಿರುದ್ಧ ಆರೋಪ ಕೇಳಿ ಬರ್ತಾ ಇದೆ. ಕಟ್ಟಡ ನಿರ್ಮಿಸಿದ್ರು ಕೂಡ ಪಾಲಿಕೆಯ ಅಧಿಕಾರಿಗಳು ಕಣ್ಮುಚ್ಚಿ ಕುಳಿತಿದ್ದಾರೆ. ಅದೇ ಏನಾದರೂ ಬಡವರು ಜನಸಾಮಾನ್ಯರ ಮೇಲೂ ಈ ರೀತಿಯಾಗಿ ಒತ್ತುವರಿ ಮಾಡಿದ್ದಾರೆ ಅನ್ನುವಂಥದ್ದು ಮಾಹಿತಿ ಬಂದ್ರೆ ತಕ್ಷಣ ಕ್ರಮ ಕೈಗೊಳ್ತಾರೆ. ಹೌದು, ಈಗ ರಾಜಕಾಲುವೆ ಬಂದಿಲ್ಲಿ ಸುಮಾರು 20 ಅಡಿ ರಾಜಕಾಲುವೆ ಇದೆ, 10 ಅಡಿ ರಾಜಕಾಲುವೆ ಇದೆ. ಯಾವ ಅಧಿಕಾರಿ ಬಂದು ಇದು ಮಾಡ್ತಿದ್ದಾರೆ? ಬರೀ BBMP ಕಮ್ಮಿ ಕೊಟ್ಟಿದ್ದೀವಿ, BMTF ಕಮ್ಮಿ ಕೊಟ್ಟಿದ್ದೀವಿ. ರಾಜಕಾಲುವೆ ಮೇಲೆ ಬಿಲ್ಡಿಂಗ್ ಕಟ್ಟಿದ್ದಾರೆ, ರಾಜಕಾಲುವೆ ಮೇಲೆ ಕಾಂಪೌಂಡ್ ಕಟ್ಟಿದ್ದಾರೆ. ಇದ್ರ ಬಗ್ಗೆ ಯಾವ ಅಧಿಕಾರಿ ಕ್ರಮ ಕೈಗೊಂಡಿದೆ? ಸುಮಾರು ಬಿಲ್ಡಿಂಗ್ ಕಟ್ಟಿ ಸುಮಾರು 8-10 ವರ್ಷ ಆಗಿದೆ. ಬಟ್ ಅಧಿಕಾರಿ ಎಲ್ಲ ಗೊತ್ತಿದ್ದ ಸಮೇತ ಯಾವುದೇ ಕಾರಣಕ್ಕೂ ಕ್ರಮ ಕೈಗೊಂಡಿಲ್ಲ. ಈ ವಿರುದ್ಧ ನಾನು ಅಧಿಕಾರಿ ವಿರುದ್ಧ ಲಂಚ ತಗೊಂಡಿರೋದಾರೆ ಅಂತ ಹೇಳ್ಬಿಟ್ಟು ನಾನು ದೂರ ನೀಡಿದ್ದೀನಿ. BBMP ಮತ್ತೆ ಕಮಿಷನ್ ಕೊಟ್ಟಿದ್ದೀನಿ, ಜನರಲ್ ಕಮಿಷನ್ ಕೊಟ್ಟಿದ್ದೀನಿ, ಮತ್ತೆ BMTF ADGP ಕೊಟ್ಟಿದ್ದೀವಿ. ಅದರಿಂದ ಇವು ಕ್ರಮ ಕೈಗೊಳ್ಳಬೇಕು ಅಂತ ತಮ್ಮಲ್ಲಿ ನಾನು ಮನವಿ ಕೇಳ್ತೀನಿ. ರೆಸ್ಪಾನ್ಸ್ ಇಲ್ಲಿವರೆಗೂ 1.5 ತಿಂಗಳಾಯ್ತು ಕಂಪ್ಲೇಂಟ್ ಕೊಟ್ಟು, ಇಲ್ಲಿವರೆಗೂ ಒಂದು ಲೆಟರ್ಸ್ ಬಂದಿಲ್ಲ, ಇಂಬರಹ ಬಂದಿಲ್ಲ, ಏನು ಬಂದಿಲ್ಲ. ಇದ್ರ ಬಗ್ಗೆ ಅಧಿಕಾರಿಗೆ ಗೊತ್ತಿದ್ದು ಸಮೇತ ಇದು ಈ ರಾಜಕಾಲುವೆ ಮತ್ತೆ ಕಾಂಪೌಂಡ್ ಇದೆ ಅಂತ ನಮಗೆ ಅನುಮಾನ ಇದೆ. ಅದನ್ನ ಅಧಿಕಾರಿ ವಿರುದ್ಧ ಕ್ರಮ ಕೈಗೊಳ್ಳಬೇಕು. ಮತ್ತೆ ಈ ಬಿಲ್ಡಿಂಗ್ ಏನಿದೆ ಯಾರಿಗಾದ್ರೂ ಕಾಣ್ತಿದ್ಯಾ? ಇಲ್ಲ, ಎಲ್ಲ ಕಡೆನೂ ಕವರ್ ಮಾಡಿ ಈ ಸ್ಕೂಲ್ನವರು ಬಫರ್ ಝೋನ್ ಅಂದರೆ 12 ಅಡಿ ಬಿಡಬೇಕು ಆದರೂ ಬಿಟ್ಟಿಲ್ಲ. ಇವರು 12 ಅಡಿ ಬಫರ್ ಗ್ಯಾಪ್ ಕೊಡಬೇಕು. ಒತ್ತುವರಿ ಮಾಡಿ ಬಿಲ್ಡಿಂಗ್ ಕಟ್ಟವ್ರೆ. ಆ ಸೇತುವೆ ಹತ್ರ 20 ಅಡಿ ರಾಜಕೀಯ ಬರಬೇಕು. ಸ್ಕೂಲ್ಗೆ ಹೋಗೋ ಗೇಟಲ್ಲಿ 8ರಿಂದ 10 ಅಡಿ ಬರುತ್ತೆ. ಎಲ್ಲರೂ ನಿಮಗೆ ಒತ್ತುವರಿ ಆಗಿದೆ. ಪಕ್ಕ ಬಫರ್ ಝೋನ್ ಬಿಡಬೇಕು, ಅದು ಬಿಟ್ಟಿಲ್ಲ. ಬಿಲ್ಡಿಂಗ್ ಕಟ್ಟಿದ್ದಾರೆ, ಒತ್ತುವರಿ ಇರೋದಾದ್ರು ಸ್ಟ್ರೈಟ್ ಮಾಡಿಲ್ಲ. ಮೊದಲು ಸ್ಟ್ರೈಟ್ ಇತ್ತು, ಎಷ್ಟು ಅಡಿ ಬರುತ್ತೆ? 33 ಅಡಿ ಬರುತ್ತೆ. ಕೂಡ ನೀರು ನುಗ್ಗಿ ತೊಂದರೆ ಆಗಿದೆ ಸರ್. ನನ್ನ ಮನೆಗೆ ಒಂದ್ಸಲ ನೀರು ನುಗ್ಗಿ ಪರಿಹಾರ ಸಿಕ್ತು, ಇನ್ನೊಂದ್ಸಲಿಗೆ ನೀರು ನುಗ್ತು, ರೆಡಿ ಮಾಡಿಸ್ತಾ ಇದ್ದಾರೆ, ಆಲ್ಟ್ರೇಷನ್ ಮಾಡಿಸ್ತಾ ಇದ್ದಾರೆ. ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ರಘುಪಾಲ್, ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ರಘುಪಾಲ್, ಜನಸಾಮಾನ್ಯರ ಮೇಲಾದ್ರೆ ಮಾತ್ರ ಪಾಲಿಕೆಯ ರೋಷ ವೇಷ, ಆದ್ರೆ ಪ್ರಭಾವಿಗಳು ಅಂತ ಬಂದ್ರೆ ಪಾಲಿಕೆ ಅಧಿಕಾರಿಗಳು ಬಾಲ ಮುದುರ್ಕೊಳ್ಳೋದು ಯಾಕೆ? ಮಾಹಿತಿ ಇಲ್ವಾ? ಗೊತ್ತಿದ್ದು ಕ್ರಮ ಕೈಗೊಳ್ತಾ ಇಲ್ವಾ? ವಿಜಯ್, ಬೆಂಗಳೂರಿನಲ್ಲಿ ರಾಜಕಾಲುವೆಗಳ ಒತ್ತುವರಿ ಇವತ್ತಿಗೂ ಕೂಡ ಮುಂದುವರೆದಿರುವಂಥದ್ದು. ಒಂದು ಕಡೆ BBMP ಎಲ್ಲೆಲ್ಲಿ ರಾಜಕಾಲುವೆಗಳ ಒತ್ತುವರಿ ಆಗಿದೆ, ಎಲ್ಲೆಲ್ಲಿ ಬಫರ್ ಝೋನ್ಗಳ ಒತ್ತುವರಿ ಆಗಿದೆ, ಕೆರೆಗಳ ಒತ್ತುವರಿ ಆಗಿದೆ, ಅದೆಲ್ಲವನ್ನ ತೆರವು ಕಾರ್ಯಾಚರಣೆ ಮಾಡುವಂತಹ ಕೆಲಸವನ್ನ ಒಂದು ಕಡೆ ಮಾಡ್ತಾ ಇದೆ. ಮತ್ತೊಂದು ಕಡೆ ಪ್ರಭಾವಿಗಳು ಶ್ರೀಮಂತರಿಂದ ರಾಜಕಾಲುವೆಗಳಂತ, ಕೆರೆಗಳಂತಹ, ಬಫರ್ ಝೋನ್ಗಳಂತಹ ಜಾಗಗಳನ್ನ ಒತ್ತುವರಿ ಮಾಡಿಕೊಳ್ಳುವಂತಹ ಪ್ರಕರಣಗಳು ದಿನೇ ದಿನೇ ಕಾಣಿಸ್ಕೊಳ್ತಿರುವಂಥದ್ದು. ಇವತ್ತು ಇಂತಹದ್ದೇ ಒಂದು ಪ್ರಕರಣ ಇವತ್ತು ರಾಜರಾಜೇಶ್ವರಿ ನಗರ ವಲಯ ವ್ಯಾಪ್ತಿ ವಾರ್ಡ್ ನಂಬರ್ 40ರ ಅಂದ್ರಹಳ್ಳಿ ಸರ್ವೆ ನಂಬರ್ 45ರಲ್ಲಿ ಶ್ರೀ ವಿದ್ಯಾಮಾನ್ಯ ವಿದ್ಯಾ ಕೇಂದ್ರ ಶಾಲೆಯ ವಿರುದ್ಧ ಗಂಭೀರ ಆರೋಪ ಕೇಳಿ ಬಂದಿರುವಂಥದ್ದು. ಇಲ್ಲಿ ರಾಜಕಾಲುವೆಯನ್ನೇ ಒತ್ತುವರಿ ಮಾಡಿ ಶಾಲೆ ನಿರ್ಮಾಣ ಮಾಡಲಾಗಿದೆ, ಇದರಿಂದ ಸ್ಥಳೀಯರಿಗೆ ಸಮಸ್ಯೆಗಳಾಗ್ತಿದೆ ಅನ್ನೋ ಒಂದು ಆರೋಪ. ಜೊತೆಗೆ ಇದರ ವಿರುದ್ಧ BBMP ಕೇಂದ್ರ ಕಚೇರಿಗೆ ದೂರು ಸಲ್ಲಿಕೆ ಆಗಿರುವಂತಹದ್ದು. BBMPಯಲ್ಲಿರುವಂತಹ BMTFಗೂ ಕೂಡ ದೂರು ಸಲ್ಲಿಕೆ ಆಗಿದೆ. ಜೊತೆಗೆ ವಲಯವಾರು ಜಂಟಿ ಆಯುಕ್ತರಿಗೂ ಕೂಡ ಈ ಬಗ್ಗೆ ಶಿಸ್ತು ಕ್ರಮ ತೆಗೆದುಕೊಳ್ಳಿ ಅಂತ ಅಲ್ಲಿನ ಸ್ಥಳೀಯರು, ಒಂದಷ್ಟು ಜನ ನಿವಾಸಿಗಳು ಒತ್ತಾಯವನ್ನು ಕೂಡ ಮಾಡ್ತಿರುವಂತದ್ದು ನಾವು ವಿಜುವಲ್ಸ್ಗಳಲ್ಲಿ ನೋಡ್ತಾ ಇದ್ದೀವಿ. ಇದಕ್ಕೆ ಸಂಬಂಧಪಟ್ಟಂತೆ ಯಾವಾಗ ದೂರು ದಾಖಲಾಗುತ್ತೆ ಅದಕ್ಕೆ ಪೂರಕವಾದಂತಹ ದಾಖಲೆಗಳಲ್ಲೂ ಕೂಡ ಈಗ ಫಾರ್ ಎಕ್ಸಾಂಪಲ್ ಈಗ ಪ್ರೆಸೆಂಟ್ ಇರುವಂತಹ ದಿಶಾಂಕ್ ಆ್ಯಪ್ ಅಲ್ಲಿ ರಾಜಕಾಲುವೆ ಯಾವ ರೀತಿಯಾಗಿ ಹರಿತಾ ಇದೆ, ಯಾವ ಭಾಗದಲ್ಲಿ ಹರಿದು ಹೋಗ್ತಾ ಇದೆ ಅನ್ನೋ ಒಂದು ಕ್ಲಾರಿಟಿಯನ್ನು ನೋಡೋದಾದ್ರೆ, ಆ ಶಾಲೆಯನ್ನು ನಿರ್ಮಾಣ ಆಗಿದೆ ಶ್ರೀ ವಿದ್ಯಾಮಾನ್ಯ ವಿದ್ಯಾ ಕೇಂದ್ರದ ಒಂದು ಆವರಣದ ಮಧ್ಯೆ ರಾಜಕಾಲುವೆಯ ಒಂದು ಸ್ಕೆಚ್ ತೋರಿಸ್ತಿರುವಂಥದ್ದು. ಆದರೆ ಆ ರಾಜಕಾಲುವೆಯನ್ನ ಪಕ್ಕಕ್ಕೆ ತಿರುಗಿಸಿ ಅಲ್ಲಿ ಶಾಲಾ ಕಟ್ಟಡವನ್ನ ನಿರ್ಮಾಣ ಮಾಡಿರುವಂತಹ ಆರೋಪ ಇದೆ. ಆದರೆ ರಾಜಕಾಲುವೆಯನ್ನ ಶಾಲೆಯಿಂದ ಮುಂಬದಿಗೆ ತಿರುಗಿಸುವಂತಹ ಸಂದರ್ಭದಲ್ಲಿ ಆ ರಾಜಕಾಲುವೆ ಕೂಡ ಒತ್ತುವರಿ ಆಗಿರುವಂಥದ್ದು ಇಲ್ಲಿ ಕಾಣಿಸ್ಕೊಳ್ತಿರುವಂಥದ್ದು. ಯಾಕಂದ್ರೆ ರಾಜಕಾಲುವೆಯ ವಿಸ್ತೀರ್ಣ ಏನಿದೆ, ಅಗಲ ಏನಿದೆ, ಅದು ಸುಮಾರು 30ರಿಂದ 33 ಅಡಿಗಳ
ಅಡಿಗಳಷ್ಟಿರುವಂಥದ್ದು. ಆದರೆ ಪ್ರೆಸೆಂಟ್ ಆ ರಾಜಕಾಲುವೆ ಏನಿದೆ ಅದು 15 ಅಡಿಗಿಂತಲೂ ಕೂಡ ಕಡಿಮೆ ಇದೆ ಅನ್ನೋ ಒಂದು ಆರೋಪ ಬಂದಿರುವಂಥದ್ದು. ಜೊತೆಗೆ ಈ ರಾಜಕಾಲುವೆಯನ್ನು ಒತ್ತುವರಿ ಆಗಿದೆ, ಇದರ ಬಗ್ಗೆ ಈಗಾಗಲೇ ಸಾಕಷ್ಟು ಬಾರಿ ದೂರುಗಳನ್ನು ಕೊಟ್ಟರೂ ಕೂಡ ಯಾವುದೇ ಕ್ರಮಕ್ಕೆ ಅಲ್ಲಿನ ಇಗಳಿರ್ಬೋದು, ಎಇ ಜೊತೆಗೆ AEE ಯಾವುದೇ ಕ್ರಮಕ್ಕೆ ಮುಂದಾಗ್ತಾ ಇಲ್ಲ ಅನ್ನೋ ಒಂದು ದೂರುಗಳು ಕೂಡ ಕೇಳಿ ಬಂದಿರುವಂಥದ್ದು. ಜೊತೆಗೆ ಈ ಒಂದು ಶಾಲೆ ನಿರ್ಮಾಣ ಏನಾಗಿದೆ, ರಾಜಕಾಲುವೆ ಒತ್ತುವರಿ ಏನಾಗಿದೆ, ಇದರ ವಿರುದ್ಧ ಸ್ಥಳೀಯರು ಎಷ್ಟೇ ಒತ್ತಾಯ ಮಾಡಿದ್ರು ಕೂಡ, ಜೊತೆಗೆ ವಿಪರೀತ ಮಳೆ ಬಂದಂತಹ ಸಂದರ್ಭದಲ್ಲಿ ಮನೆಗಳಿಗೆ ನೀರು ನುಗ್ಗುವಂತಹ ಒಂದು ಪರಿಸ್ಥಿತಿ ಕೂಡ ನಿರ್ಮಾಣ ಆಗುತ್ತೆ ಅಂತೇಳಿ ಅಲ್ಲಿನ ಸ್ಥಳೀಯರೇ ಎಕ್ಸ್ಪ್ಲೇನ್ ಮಾಡ್ತಿರುವಂತಹ ನಾವು ವಿಜುವಲ್ಸು ಜೊತೆಗೆ ಬೈಟ್ಗಳನ್ನು ಕೂಡ ಕೇಳಿಸ್ಕೊಂಡ್ವಿ. ಇದರ ವಿರುದ್ಧ ಕೂಡ ಅಲ್ಲಿನ ಸ್ಥಳೀಯ ನಿವಾಸಿಗಳು ದೂರು ಕೊಟ್ಟಿದ್ದಾರೆ. ಆದರೆ ಇಲ್ಲಿ ಎಲ್ಲೋ ಒಂದು ಕಡೆ ಪ್ರಭಾವ ಜೊತೆಗೆ ಹಣ ಕೆಲಸ ಮಾಡ್ತಿದೆ ಅನ್ನೋ ಒಂದು ಆರೋಪ ಕೂಡ ಕೇಳಿ ಬಂದಿರುವಂಥದ್ದು. ಯಾಕಂದರೆ ಯಾರೇ ಜನಸಾಮಾನ್ಯರು ಇಂತಹ ಕೆಲಸಗಳನ್ನು ಮಾಡಿದಂತಹ ಸಂದರ್ಭದಲ್ಲಿ, ಬಡವರು ಈ ರೀತಿಯಾದಂತಹ ಒತ್ತುವರಿ ಗೊತ್ತಿದ್ದು ಅಥವಾ ಗೊತ್ತಿಲ್ಲದೆ ಮಾಡಿದಂತಹ ಸಂದರ್ಭದಲ್ಲಿ ಕೂಡಲೇ ಶಿಸ್ತು ಕ್ರಮ ತೆಗೆದುಕೊಳ್ಳುವಂತಹ BBMP ಅಧಿಕಾರಿಗಳು ಯಾಕೆ ಈ ರೀತಿಯಾದಂಥ ಒಂದು ಪ್ರಕರಣಗಳಲ್ಲಿ ಅಥವಾ ಶ್ರೀಮಂತರು ಜೊತೆಗೆ ಪ್ರಭಾವಿಗಳು ಒತ್ತುವರಿ ಮಾಡಿದಂತಹ ಪ್ರಕರಣಗಳಲ್ಲಿ ಇಮಿಡಿಯೇಟ್ ಆಗಿ ರಿಯಾಕ್ಟ್ ಆಗೋದಿಲ್ಲ ಅನ್ನೋ ಒಂದು ಪ್ರಶ್ನೆ ಕೂಡ ಇಲ್ಲಿ ಉದ್ಭವಿಸುತ್ತೆ. ಇದರ ವಿರುದ್ಧ ಈಗ ದೂರು ಸಲ್ಲಿಕೆ ಆಗಿದೆ. ಇಮಿಡಿಯೇಟ್ ಆಗಿ ಅಲ್ಲಿನ BBMP ಅಧಿಕಾರಿಗಳೇನಿದ್ದಾರೆ, ಜಂಟಿ ಆಯುಕ್ತರಿರ್ಬೋದು, ಜೊತೆಗೆ ಅಲ್ಲಿನ AEE ಕೂಡ ಸ್ಥಳಕ್ಕೆ ಭೇಟಿ ಕೊಡಬೇಕು, ಅಲ್ಲಿ ಒಂದು ಸರ್ವೆ ಕಾರ್ಯಾಚರಣೆಯನ್ನು ಕೂಡ ನಡೆಸಬೇಕು. ಜೊತೆಗೆ ಏನೇನು ಒತ್ತುವರಿ ಆಗಿದೆ ಅದರ ವಿರುದ್ಧ ಅವರು ಶಿಸ್ತು ಕ್ರಮ ತೆಗೆದುಕೊಳ್ಬೇಕು ಅನ್ನೋ ಒಂದು ಆಗ್ರಹವನ್ನು ಕೂಡ ಮಾಡಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಶ್ರೀ ವಿದ್ಯಾಮಾನ್ಯ ವಿದ್ಯಾಕೇಂದ್ರದ ಮಾಲೀಕರಾಗಿರುವಂತಹ ಭರತ್ ಅವರನ್ನ ಸಂಪರ್ಕ ಮಾಡುವಂತಹ ಕೆಲಸವನ್ನು ಕೂಡ ನ್ಯೂಸ್ ಫಸ್ಟ್ ಮಾಡ್ತು. ಅದಕ್ಕೆ ಅವರು ಹೇಳಿಕೆ ಕೊಟ್ಟಿದ್ದಿಷ್ಟೇ, ಇಲ್ಲಿ ರಾಜಕಾಲುವೆಯನ್ನು ಸರ್ವೆ ಮಾಡೋದಾದ್ರೆ ಅಥವಾ ನಮ್ಮಿಂದ ಯಾವುದೇ ಒತ್ತುವರಿ ಆಗಿಲ್ಲ, ರಿಟೈನಿಂಗ್ ವಾಲ್ ಅನ್ನ BBMP ಅವರೇ ನಿರ್ಮಾಣ ಮಾಡಿದ್ದಾರೆ, ಇದು ಸರ್ವೆ ಮಾಡಿ ಮತ್ತೇನಾದರೂ ಅವರು ರೀಸ್ಕೆಚ್ ಮಾಡೋದಾದ್ರೆ ಇಡೀ ರಾಜಕಾಲುವೆನೇ ಸರ್ವೆ ಮಾಡಲಿ, ನಮ್ಮ ಒಂದೇ ಪ್ರಾಪರ್ಟಿಯನ್ನು ಯಾಕೆ ಅವರು ಸರ್ವೆ ಮಾಡಬೇಕು ಅನ್ನೋ ಒಂದು ಪ್ರಶ್ನೆಯನ್ನು ಕೂಡ ಎತ್ತಿದ್ದಾರೆ. ಒಟ್ಟಾರೆಯಾಗಿ ಇಲ್ಲಿ ಸ್ಥಳೀಯರಿಗೆ ಆಗ್ತಿರುವಂತಹ ಸಮಸ್ಯೆನ ಒಂದು ಕಡೆ ಸ್ಥಳೀಯರು ಹೇಳ್ಕೊಳ್ತಾ ಇದ್ದಾರೆ, ಅದರ ವಿರುದ್ಧ ದೂರು ದಾಖಲಾಗಿದೆ. ಮತ್ತೊಂದು ಕಡೆ ನಮ್ಮ ಒಂದು ಪ್ರಾಪರ್ಟಿನ ಯಾಕೆ ಟಾರ್ಗೆಟ್ ಮಾಡ್ತಿದ್ದೀರಿ ಅನ್ನೋ ಒಂದು ಪ್ರಶ್ನೆಯನ್ನು ಶಾಲಾ ಮಾಲೀಕರು ಮಾಡ್ತಿದ್ದಾರೆ. ಒಟ್ಟಾರೆಗೆ ಒತ್ತುವರಿ ತೆರವು ಕಾರ್ಯಾಚರಣೆ ಮಾಡಬೇಕಾದಂತ ಅಧಿಕಾರಿಗಳು ಸೈಲೆಂಟ್ ಆಗಿರುವಂಥದ್ದು ಇಲ್ಲಿ ಕಂಡು ಬರ್ತಿರುವಂಥದ್ದು. ವಿಜಯ್, ಥ್ಯಾಂಕ್ ಯು ರಘುಪಾಲ್. ಸೊ ಈ ವಿಚಾರದ ಬಗ್ಗೆ ಶಾಲೆಯ ಮಾಲೀಕರಾದಂತಹ ಭರತ್ರನ್ನ ನ್ಯೂಸ್ ಫಸ್ಟ್ ಮಾತನಾಡಿಸಿದಾಗ ಅವರು ಈ ಬಗ್ಗೆ ಏನು ಪ್ರತಿಕ್ರಿಯಿಸಿದ್ದಾರೆ, ಆಡಿಯೋ ಇದೆ, ಕೇಳೋಣ. ಇಲ್ಲ ಸರ್, ನಾವು ಆ ಥರದ್ದು ಯಾವ್ದು ಮಾಡಿಲ್ಲ. ಅದಂದ್ರೆ ನಮ್ ಸ್ಕೂಲ್ ಸ್ಟಾರ್ಟ್ ಆಗಿದೆ 2002ರಲ್ಲಿ, 2002 ಇಂದ ನಮ್ ಸ್ಕೂಲ್ ಅಲ್ಲೇ ಇದೆ. ಅವಾಗಿಂದ ನಾವೇನ್ ನಡ್ಕೊಂಡ್ ಬಂದ್ರೆ ಹಂಗೆ ಇದೆ. ಅದಾದ್ಮೇಲೆ ಯಾವಾಗ BBMP ಅವರು 2012-13 ಟೈಮಲ್ಲಿ ಅವರೇ ರಿಟೈನಿಂಗ್ ವಾಲ್ ಕೂಡ ಹಾಕಿದ್ದಾರೆ. ನಮ್ದು ಯಾವುದೇ ತರದ ಒತ್ತುವರಿ ಆಗಿಲ್ಲ ಅಲ್ಲಿ. ಓಕೆ, ಈಗ ಮತ್ತೆ ಸರ್ವೆಗೆ ಏನಾದ್ರು ಅವರು ಬಂದ್ರೆ ಅನುಮತಿ ಕೊಡ್ತೀರಾ ಸರ್ ನೀವು ಮತ್ತೆ ರೀಸರ್ವೆ ಏನಾದ್ರು ಮಾಡೋದಕ್ಕೆ? ರಾಜಕಾಲುವೆ ಒತ್ತುವರಿ ಎಲ್ಲಾ ಕಡೆ ಆದ್ರೆ ಏನು ಸಮಸ್ಯೆ ಇಲ್ಲ ಸರ್, ಎಲ್ಲರಿಗೂ ಆದ್ರೆ ನಮಗೂ ಆಗತ್ತಲ್ಲ. ಓಕೆ, ಆ ತರದ್ದೇನಿಲ್ಲ. ಅಂದ್ರೆ ಇಡೀ ರಾಜಕಾಲುವೆ ಸರ್ವೆ ಮಾಡಿದ್ರೆ ನಮ್ದು ಏನು ಸಮಸ್ಯೆ ಇಲ್ಲ ಅಂತಿದೆ. ಎಲ್ಲ ಸರ್ ನಮ್ದು ಅವಾಗಿಂದಾನೇ ಆಗಿದೆ. ನಾವು ನಮ್ದು ಅದೇ ಅವ್ರ ರಿಟೈನಿಂಗ್ ವಾಲ್ ಹಾಕೋಕಿನ್ನ ಮುಂಚೆ ಪಂಚಾಯತಿ ಇತ್ತಲ್ಲ, ಅವಾಗಿಂದ ಏನಿದೆ ಹಂಗೆ ಇದೆ. ನಾವ್ ಯಾವ್ದೇ ರೀತಿಯಲ್ಲಿ ಒಂದು ಇಂಚು ಕೂಡ ಆ ಕಡೆ ಹೋಗಿಲ್ಲ. ಓಕೆ ಸರ್, ಈಗ ಸ್ಥಳೀಯರ ಆರೋಪದ ಪ್ರಕಾರ ನೋಡಿದ್ರೆ ರಾಜಕಾಲುವೆ ಒತ್ತುವರಿ ಆಗಿದೆ, ಅದು ರಾಜಕಾಲುವೆ ಇರೋ ಮೆಜರ್ಮೆಂಟ್ ಆಗಲೇ ಬೇರೆ. ಹಂಗಿದ್ರೆ ಅವ್ರು ರಿಟೈನಿಂಗ್ ವಾಲ್ ಹೆಂಗ್ ಇಡ್ತಾರೆ ಸರ್? ಅದು ಕಟ್ಟಬೇಕಾದ್ರೆ ಆಗಲ್ವಾ? ಅದು ರಿಟೈನಿಂಗ್ ವಾಲ್ ಹಾಕ್ಬಿಡ್ತಾರೆ ಹೇಳಿ. ಮತ್ತೆ ಸರ್ ಅದೇ ಈಗ ಪ್ರಭಾವ ಮತ್ತೆ ಹಣ ಈ ತರ ಬಳಕೆ ಆಗಿರುವಂತದ್ದು ಅನ್ನೋ ಆರೋಪ ಸರ್. ಸುಮ್ಮನೆ ಹೇಳ್ತಾರೆ ಸರ್, ಎಲ್ಲ ಹೇಳ್ತಾರೆ. ಆದ್ರೆ ರಿಟೈನಿಂಗ್ ವಾಲ್ ಇವಾಗ ಸ್ಕೂಲ್ ನಡೆದಿದ್ದು ಇವಾಗ ನಾನ್ ಮಾಡಿದ್ರೆ ಪರವಾಗಿಲ್ಲ. ಸ್ಕೂಲ್ ಯಾವ 2002ರಿಂದ ಇದೆ, 2002ರಿಂದ ಈಚೆಗೆ ಇಲ್ದೇ ಇರೋದು ಈಗ ಇದ್ದಕ್ಕಿದ್ದಂಗೆ ಹೆಂಗ್ ಬಂದ್ಬಿಡುತ್ತೆ ಸರ್? ರಿಟೈನಿಂಗ್ ವಾಲ್ ಹಾಕಿದ್ದು ಯಾವಾಗ್ಲೂ ಹಾಕಿದ್ದಾರೆ 10 ವರ್ಷ ಮುಂಚೆ. ಅವಾಗ ಇಲ್ದೇ ಇರೋದು ಇವಾಗ ಹೆಂಗ್ ಬರುತ್ತೆ ಸರ್? ಓಕೆ, ಈಗ BBMP ಅಧಿಕಾರಿಗಳಿಗೆ ಸರ್ ನಿಮ್ಮ ಶಾಲೆ ವಿರುದ್ಧ ಈಗ ದೂರು ಕೊಟ್ಟಿದ್ದಾರೆ, ಅದಕ್ಕೆ ನೀವು ಉತ್ತರ ಕೊಡ್ತೀರಾ ಹೇಗೆ? ಯಾವ್ದು ನಾನು ಏನೋ ಕೇಳಿದ್ರೆ ನಾನು ಕೊಟ್ಟೆ ಕೊಡ್ತೀನಿ ಸರ್, ಕೊಡ್ಬೇಕಲ್ವಾ? ಓಕೆ, ಕಾನೂನು ತಲೆಗೆ ಹೋಗುತ್ತೆ. ಓಕೆ ಸರ್, ಓಕೆ, ಥ್ಯಾಂಕ್ ಯು ಸರ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.